ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅನ್ಕೊಂಡಿವಿ. ಸೊ ನಾವು ಆರಾಮದ್ದೀವಿ. ಸೊ ನಾನು ನಿಮ್ಗೆ ಹಿಂದಿನ ಲಾಗ್ಗಳು ಹೇಳಿದ್ನಲ್ಲ, ಗಂಜಿ ಕಲಸಿಡ್ತಾ ಇದ್ದೀನಿ ಅಂತ. ಸೊ ಬೆಳಿಗ್ಗೆ ಆದಮೇಲೆ ಅದನ್ನ ಗಂಜಿ ಕುದಿಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಸೊ ಅದ್ರೊಳಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕಿ ಈ ಥರ ಕುದಿಸಿ ಆಮೇಲೆ ಮಾರ್ನಿಂಗ್ ಒಂದು ನಮ್ಗೆ ಡ್ರಿಂಕ್ ಆಗ್ತೈತ್ರಿ ಫ್ರೆಂಡ್ಸ. ಇದನ್ನ ಕುಡಿದು ಬಿಡ್ಬೇಕು. ಹೊಟ್ಟೆಗೆ ಒಳ್ಳೇದ್ರಿ ಫ್ರೆಂಡ್ಸ್, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ. ಸೊ ನನ್ನ ಗಂಜಿ ರೆಡಿ ಆಗೈತಿ. ಸೊ ಗಂಜಿ ಕುಡಿತೀನಿ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡಬೇಕಂತ ರೆಡಿ ಆಗ್ತಾ ಇದ್ದೆ ಫ್ರೆಂಡ್ಸ್. ಅದೇ ಪೋಹ ಮಾಡಬೇಕು ಇವತ್ತು, ಅವಲಕ್ಕಿ ಮಾಡಬೇಕಂತ ರೆಡಿ ಆದೆ. ಸೊ ಅದ್ರ ಸಲುವಾಗಿ ಏನಂತಾರ ಶೇಂಗಾ ಹುರ್ಕೋತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಶೇಂಗಾ ತೊಗೊಂಡು ಶೇಂಗಾ ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಈಗ ಶೇಂಗಾದೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಚಂದಂಗೆ ಕೆಂಪಾಗಂಗೆ ಬ್ರೌನ್ ಆಗಂಗೆ ಹುರ್ಕೋರಿ ಫ್ರೆಂಡ್ಸ್ ಅವನ್ನ ಶೇಂಗಾನ. ಸೊ ಗೈಸ್, ಈಗ ಶೇಂಗಾ ಹುರ್ಕೊಂಡಿದ್ಮೇಲೆ ಅವನ್ನ ಸೈಡಿಗೆ ತಕ್ಕೋಬೇಕ್ರಿ. ತಕ್ಕೊಂಡು ಮತ್ತು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈಗ ಒಗ್ಗರ್ಣೆ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಅವಲಕ್ಕಿಗೆ. ಸೊ ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆ ಅವೆಲ್ಲ ಹಾಕ್ಕೊಳ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಗೈಸ್, ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಸೈಡಿಗೆ ಹೆಚ್ಕೊಂಡು ಇಟ್ಕೋಬೇಕ್ರಿ ಸಣ್ಣಂಗೆ. ಸೊ ಈಗ ಅವನ್ನ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಚಟ್ಪಟ್ ಅಂದಮೇಲೆ ಸ್ವಲ್ಪ ಇವು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿರಿ ಸ್ವಲ್ಪ ಎಣ್ಣೆಯೊಳಗೆ. ಆಮೇಲೆ ಅವು ಫ್ರೈ ಆದಮೇಲೆ ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕೋರಿ ಫ್ರೆಂಡ್ಸ್. ನೆಕ್ಸ್ಟ್ ಗೈಸ್, ಅವೆಲ್ಲ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋರಿ. ಅಂದ್ರೆ ಸಾಲ್ಟ್ ಹಾಕ್ಕೊಂಡ್ರೆ ಅದು ಎಲ್ಲ ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗ್ತಾವೆ. ಸೊ ಮೆತ್ತಗಾಗಿ ಹುರ್ಕೊತಾವೆ ಲಘು ಲಘು ಜಲ್ದಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋರಿ. ಸಾಲ್ಟ್ ಹಾಕ್ಕೊಂಡು ಮತ್ತೆ ಈ ಥರ ಫ್ರೈ ಮಾಡಿರಿ. ಮಾಡಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಅರಿಶಿನ ಹಾಕೋರಿ ಫ್ರೆಂಡ್ಸ್. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋರಿ. ಸೊ ಗೈಸ್, ಎಲ್ಲರೂ ಸ್ವಲ್ಪ ಅದನ್ನ ಅವಲಕ್ಕಿ ನೀರೊಳಗೆ ಹಾಕಿ ತೊಯ್ಸಿ ಮಾಡ್ತಾರೆ. ಸೊ ನಾನೊಂಥರ ಈ ಸಲ ಡಿಫ್ರೆಂಟ್ ಮಾಡಾಕತ್ತೀನಿ. ಒಗ್ಗರ್ಣೆ ಒಳಗನ ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ ಸಕ್ರೆ ಹಾಕಾಕತ್ತೀನಿ ನೋಡ್ರಿ ಫ್ರೆಂಡ್ಸ.
ಸಕ್ರೆ ಹಾಕ್ಕೊಂಡು ಇದ್ರಾಗ ಡೈರೆಕ್ಟ್ ಅವಲಕ್ಕಿ ಹಾಕ್ಬಿಡುದ್ರಿ ಫ್ರೆಂಡ್ಸ್. ಅಂದ್ರೆ ತೊಯ್ಸ್ ಮಾಡಾಕತ್ತಿಲ್ಲ, ನಾನು ಒಗ್ಗರಣೆ ಒಳಗನೆ ನೀರು ಹಾಕಿ ಈ ಥರ ಮಾಡ್ತಾ ಇದ್ದೀನಿ. ಸೊ ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ಇವಾಗ ಡೈರೆಕ್ಟಾಗಿ ಅಕ್ಕಿ ಅದು ಅವಲಕ್ಕಿನ ಏನು ಮಾಡಬೇಕು, ಚೆಂದಾಗಿ ಎಲ್ಲ ಚಾನ್ಸ್ಕೊಂಡು ಹಸನ್ ಮಾಡಿ ನೀಟ್ ಮಾಡಿಕೊಂಡು ಆಮೇಲೆ ಅದನ್ನ ಈ ಥರ ನೀಟಂಗೆ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಆ ಥರ ಡೈರೆಕ್ಟ್ ಆ ಅವಲಕ್ಕಿ ಆ ಥರ ಹಾಕಿಬಿಡ್ಬೇಕು ಫ್ರೆಂಡ್ಸ್. ಆ ಒಗ್ಗರ್ನಿನಲ್ಲೇ ಈ ಥರ ಹಾಕಿಬಿಡೋದು ಫ್ರೆಂಡ್ಸ್. ಸೊ ಹಾಕಿ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಸೊ ನೋಡಿ ಈ ಥರ ಚೆನ್ನಾಗಿ ಅದು ನೀರೊಳಗನೆ ಎಲ್ಲ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಗೈಸ್, ನಾವು ಅದು ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ವಿ, ಅದನ್ನ ಇದ್ರೊಳಗೆ ಡೈರೆಕ್ಟ್ ಹಾಕಿಬಿಡಬೇಕು. ಸೊ ಫೈನಲ್ ಲುಕ್ ನಮ್ಮ ಅವಲಕ್ಕಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಅವಲಕ್ಕಿ ರೆಡಿ ಆಯಿತು. ಇವಾಗ ಇದನ್ನು ತಿನ್ನೋದು ಫ್ರೆಂಡ್ಸ್. ಸೊ ಗೈಸ್, ಇವಾಗ ಪ್ಲೇಟ್ನಲ್ಲಿ ಮೊಸರು ಅವಲಕ್ಕಿ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.